Oh, Lada. Hi guys, welcome back. Yeah, let's go. JAYAHBAD. That's me. Do you know what that means? JAYAHBAD. ಚೆನ್ನಾಯ್ತಾ? ಪುಷ್ಪಟನ್ ಸ್ಟಾರ್ಟ್ ಬರಲ್ಲ, ಇದಕ್ಕೆ ಬರೋದಿಲ್ಲ. ಇದ್ರ ನೆಕ್ಸ್ಟ್ ವರ್ಷನ್ ಬರುತ್ತೆ. ಎಚ್ ಟಿ ಕೆ ನಿಮಗೆ ಪುಸ್ತಕ ಇನ್ಸುಲೈಡ್ ಬೇಕು ಅಂದರೆ ಹಲೋ, ಇಲ್ಲಿ ನೆಕ್ಸಾ ಶೋರೂಮು. ವಿಟಾರ ನೀವೇ ये फ्रांस ಬಲನೂ ಅಭಿಹೀನ ಬಾ. पुराना तो मैं नया को नहीं इसमें मजे ये बेटा टोयोटा में इसमें हाई राइडर करके बना को ही कार फिर रहा था मैं नहीं मामूली हाइट फुल बैठा हूँ मैं कौन बैठती कि नहीं कि इन्हें बढ़ जाता ನಿಮ್ಮ ಹೈಟಿಗೆ ಸಾಕಾತಾಗೈತೆ ಮಾತ್ರ. ಏನು ಹೆವಿ ಹೈಟ್ ಇದೆ. ಅಲ್ಲಿ ತನಕ ಹೈಟ್ ಇದ್ದೀರಾ ಅಲ್ಲಿ ತನಕ ಹೈಟ್ ಇದ್ದೀರಾ ನೀವು ಮುಟ್ ನೋಡ್ಕೊಳ್ಳಿ. ನಿಮ್ಮ ಹೈಟಿಗೆ ಸಾಕಾದಾಗ ಸುಟ್ಟೈತೆ. ನಿಮ್ಗೆ ಎಲ್ಲಿ ಫುಲ್ ಕಾಣ್ತೈತಾ? ನಂಗೆ ಒಂದೇ ಇನೋವಾ ಫಾರ್ಚುನಲ್ಲಿ ಹೆಂಗೆ ಓಡಿಸ್ತಾರೆ ಅಷ್ಟು ಹೈಟ್ ಇರುತ್ತಲ್ಲ ಅಂತ ದೇಕ್ಲನ್ನ ಇದು ನೋಡ್ಕೋಬೇಕು. ಸೇಮ್ ಶಿಫ್ಟ್ ಎಲ್ಲದರಲ್ಲೂ, ಎಲ್ಲ ಸುಜುಕಿ ಎಲ್ಲದರಲ್ಲೂ ಸೇಮ್. ಗಾಡಿ ಲಂಬಿ ಬಡಿ ಹೈಟ್ ಹೇಗೆ ಇದು ಮಿಡ್ ವರ್ಷನ್. ಇದು ಗೇರ್ ಐತೆ ನೋಡಿ ಇದಕ್ಕೆ. ಪರ ಹೆಂಗೈತೆ ಕಾರು? ಫುಲ್ ಟಾಪ್ ಎಂಡ್ ಇದು. ಈ ಸೆಮಿ ಟಾಪ್ ಎಂಡ ಏನೇ ಅಂದ್ರು ಅಮ್ಮ ಬ್ರಿಜ್ ಹತ್ರ
ಫ್ರಾಂಕ್ಸ್ ಥರ ಐತೆ ಅಲ್ವಾ ಅದು ಇದು LED. ಇದು ಸಾಕಾಗಿ ಆಯ್ತು ಹೈಟ್ ಎಲ್ಲ ಎಕ್ಸಿವಿ ಅಲ್ಲ ಇದೆ ಮೇನು. ಈಗ ಇಲ್ಲಿ ನಿಂತ್ರೆ ಯಾವುದು ಮಿಡ್ ಸೆಮಿನಾ? ಕ್ರೂಸ್ ಕಂಟ್ರೋಲ್ ಎಲ್ಲ ಟಾಪ್ ಅಂಡ್ ಇದು ಸೆಮಿ ಮಿಡ್. ನೋಡಿ ಹಾಂ ಮ್ಯಾಗಿಲ್ ಐತೆ. ಗೇರ್ ಐತಲ್ಲ. ಗೇರ್ ಎಲ್ಲ ಶಿಫ್ಟ್ ಆಗಿದೆ. स्पेस अच्छा चाहिए. ಸಾಕಾಗೈತೆ ಬೂಟ್ ಸ್ಪೇಸ್ ಮಾತ್ರ. ಅದು CNG ಅಮ್ಮ ಅದು CNG ಅಲ್ಲಿ ನಿಂತೈತೆ ನೋಡಿ, ಅದು CNG. ಅದು ಹೆಂಗಾಕೋರ್ ಗೊತ್ತಾ, ಬನ್ನಿ CNG ತೋರಿಸ್ತೀನಿ. ಎಷ್ಟೀಗ KG CNG? ಅದು ಏನಂದರೆ ಇದ್ರಲ್ಲಿ ವೀಲ್ ಕ್ಯಾಪು. गाड़ी लेंथ है. ಹಾಂ ಫುಲ್ ಲೆಂತ್ ಮಾತ್ರ. ಅಂದರೆ ಇದು 26 ಮಾಡಲಿ ಇದು. ಸೊ ಹೀಗೆ ಫ್ರೆಂಡ್ಸ್ ಎಲ್ಲ ಶೋರೂಮ್ ಹೋಗಿ ನೋಡ್ಕೊಂಡು ಬರ್ತಾ ಇದ್ವಿ. ನಮಗಂತೂ ಸಾಕಾಗಿತ್ತು, ಸುಮಾರು ಶೋರೂಮ್ ನೋಡಿದ್ವಿ. ಎಲ್ಲ ಕಾರ್ ಹೋಗಿ ನೋಡಿ ಬರ್ತಾಯಿದ್ವಿ. ನಮ್ಮ ಬಜೆಟ್ಗೂ ಸರಿ ಆಗಬೇಕಲ್ಲ, ಹಾಗಾಗಿ ಎಲ್ಲ ವಿಸಿಟ್ ಮಾಡಿ ಬರ್ತಾಯಿದ್ವಿ. ಸೊ ಓಕೆ, ಇನ್ನೊಂದು ಸಲ ಕಿಯಾನೇ ನೋಡಿ ಬರೋಣ, ಅದೇ ಓಕೆ ಆದರೆ ಅದನ್ನೇ ಫೈನಲಾಗಿ ಬುಕ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಮಾತಾಡಿಕೊಂಡು ಪುನಃ ಅಲ್ಲಿಂದ ಹೊರಟ್ವಿ. ಇನ್ನು ಸಾಕು, ಎಷ್ಟೇ ನೋಡಿದ್ರು ಅಷ್ಟೇ ಅಂದ್ಬಿಟ್ಟು ಇನ್ನೊಂದ್ಸಲಿ ಅಲ್ಲಿ ಹೋಗಿ ನೋಡೋಣ ಬನ್ನಿ ಅಂದ್ಕೊಂಡು ಇನ್ನು ಅಲ್ಲಿಂದ ಹೊರಟ್ವಿ. ನಮ್ಮ ಅಯ್ಯ ನೀನು ಬೇರೆ ಬೇರೆ ಹೇಳ್ತಾ ಇದ್ದ, ಆ ಗಾಡಿ ನೋಡೋಣ ಈ ಗಾಡಿ ನೋಡೋಣ ಅಂದ್ಕೊಂಡು. ಸೊ ಸಾಕು ಬೇಡ ಬಾ ಅಂತ ಇನ್ನು ಹೊರಟ್ವಿ. ಯಾವುದು ಬೇಸಿಕಾ? ಟಾಪ್ ಎಂಡ್ ಬೇಸಿಕ್ ಅಂತ HD ವೈಟ್ ಕಲರ್. ದೂರ ಸರಿ ನೋಡಿ ಗಾಯ್ಸ್, ಅಷ್ಟೇ ಮುಖ ನೋಡಿ ಕಿಯಾ ಅಂತ. ಅದು ಕಿಯಾ ಬಟ್ ವೈಟ್ ಕಲರ್. ಏನಮ್ಮ ಹೇಳು. ಚೆನ್ನಾಗಿ ಫಸ್ಟ್ ವೇರಿಯಂಟ್ ಇಂದಲೇ ಇಲ್ಲಿ ಅಂದ್ರೆ ಗಾಡಿ ತಲೆ ಬೇರೆ ಹೊಡ್ಕತ್ತಿದೆ. ಇದೇ ತಗೊಬಿಡ್ಕೆ ಹೆಂಗೆ ಟಾಪ್ ಎಂಡ್. ಹೈಟು ಫಿಟ್ ಎಲ್ಲ ಹೌದಾ? ಗಾಡಿ ಇದು ಆಟೋಮೆಟಿಕ್. ಗಾಡಿ ಇಲ್ಲ ಆಟೋಮೆಟಿಕ್ ಅಲ್ಲ, ಇದು ಆಟೋಮೆಟಿಕ್. ಇದು ಆಟೋಮೆಟಿಕ್ ಬಟ್ ಟಾಪ್ ಎಂಡ್. ಈ ಗಾಡಿ ಇದು 3 ರೂಪಾಯಿ. ಪ್ಯಾನರಾಮಿಕ್ ಸನ್ ರೂಫ್ ಏನು ಇದಿಷ್ಟೇ. ಸನ್ ರೂಫ್ ಬರಲ್ಲ, ಈಗ ಬತ್ತಲ್ಲ ಸನ್ ರೂಫ್. ಸೊ ಫ್ರೆಂಡ್ಸ್, ಇನ್ನು ಕಿಯಾ ಸೆಲ್ಟಾಸ್ ಎಲ್ಲರಿಗೂ ಇಷ್ಟ ಆಯಿತು. ಸೊ ಇದೇ ಫೈನಲ್ ಮಾಡೋಣ ಅಂತ ಇವರು ಟೆಸ್ಟ್ ಡ್ರೈವ್ಗೆ ಒಂದು ಸಲ ಕರೆದಿದ್ರು. ಹಾಗಾಗಿ ಇಲ್ಲಿ ಟೆಸ್ಟ್ ಡ್ರೈವ್ ತಗೊಳ್ಳೋಣ ಅಂತ ಬಂದ್ವಿ. ಎಲ್ಲರಿಗೂ ಖುಷಿ ಆಯಿತು. ಒಳಗಡೆ ಎಲ್ಲ ಸ್ಪೇಸಾಗಿ ತುಂಬ ಚೆನ್ನಾಗಿತ್ತು. ಸೊ ಸಾಕು ಇದೇ ತಗೊಳ್ಳೋಣ ಅಂದ್ಬಿಟ್ಟು ಇನ್ನು ಟೆಸ್ಟ್ ಡ್ರೈವ್ ತಗೊಳ್ತಾ ಇದ್ವಿ. ಇವೇಂಟಿ ಟೆಸ್ಟ್ ಡ್ರೈವ್ ನೋಡ್ತಾ ಇದ್ದೀವಿ. ಚುಟ್ಟಿ ಹೆಂಗನ್ಸ್ ಐತೆ? ಸೂಪರ್. ಏನು ಏನು ಸಿಮೆಂಟ್ ಕಾರು ನಾಳೆ ತರ ಉಂಟು. ಗ್ಲಾಸ್ದಲ್ಲಿ
ಹೆಂಗುಂಟ ಏನು ಸೂಪರ್ ಆಯ್ತು 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 ಹೈಟ್ ಐಸೆ ಕಣ್ಣ ಬರ್ತಾನೆ ಸಕಲಾಗೈತೆ ಸಖತ್ತಾಗಿ ಸೂಪರ್ ಕಡಿದ ಸ್ಪೇಸ್ ಎಲ್ಲ ಸಕಲಾಗೈತೆ ಇಲ್ಲ ಇದಾಗಲ್ಲ ಅಂತ ಕಂಫರ್ಟ್ ಲಾಂಗ್ ಹಾಯ್ ಹಾಯ್ ನೀನು ನಿದ್ದೆ ಮಾಡ್ತಿದ್ಯಾ? ಇಲ್ಲ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ನಾವೆಲ್ಲರೂ ಎಲ್ಲೋಗ್ತಿದ್ದೀವಿ ಅಯ್ಯನ್? ಮೈಸೂರ್. ಯಾಕೆ? ಮಕ್ಕಳಿಗೆಲ್ಲ ಸ್ಕೂಲ್ ರಜಾ ಮಾಡಿ ಇವತ್ತು ನಾವು ಕಾರ್ ಬುಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತಾ? ಬ್ರೇಕ್ಫಾಸ್ಟಿಗೆ ಒಂದು ಸ್ಟಾಪ್. ಹಾಯ್ ಚಿಟ್ಟಿ, ನೀಟಾಗಿ ತಿನ್ನು. ಚೆನ್ನಾಗಿತ್ತಾ? ಬಾಂಬೂರಿ ಖಾಲಿ ಆಗಿತ್ತು. ಹಲೋ ಬಾಸ್. ಬಸ್ ಸರ್ಪ್ರೈಸ್ ಏನಿಲ್ಲ. ಗೊತ್ತಿರೋದೆ ಅಲ್ವಾ ಏನು? ಏನು ಮಾಡ್ತಿದ್ಯಾ? ಲೆಸ್ ಲೆಸ್ ಯಾಕೆ ಇದಾ ಹಿಂಗೆ ತೆಗಿಯೋದು ಹಿಂಗೆ ತೆಗಿಯೋದು ಅಷ್ಟೇ. ಆಮೇಲೆ ಹಾಕೋದು ಅಷ್ಟೇ. ಫೈನಲಿ ಬುಕ್ಕಿಂಗ್ ಮಾಡಕ್ಕೆ ಬಂದ್ರೆ ಬುಕಿಂಗ್ ಹಾಂ ಅನ್ಕೊಂಡಿದ್ದು ಗಾಡಿನೇ. ಹಾಂ ನೋಡಿ 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 ಗಾಡಿನ ಕೊನೆ ಜೋರಾಗಿ ಹೇಳಿ. ನೋಡಿ ಎಲ್ಲ ಗಾಡಿನ ಹಾಂ ಕೊನೆಗೆ ಈ ಗಾಡಿನೇ ಬುಕಿಂಗ್. ಫೈನಲಿ ನಾನು ಹೇಳಿದ ಗಾಡಿನೇ ಆಯಿತು. ತೋರಿಸಲಿ. ಫಸ್ಟ್ ಯಾವ ನೋಡ್ತೀವಿ ಅದೇ ಬುಕ್ ಮಾಡೋದು. ಇಲ್ಲಿ ಇದನ್ನು ಮಾಡಲ, ನಮ್ಮ ಚೋಟದು ಫೇವ್ರೇಟ್. ನನಗೆ ಫೀಲ್ ಆಯ್ತಿದೆ. ಸೂಪರ್ ಎಕ್ಸೈಟ್ಮೆಂಟ್ ನೆಕ್ಸ್ಟ್ ಫೀಲಿಂಗ್ ಫೀಲಿಂಗ್ ಎಲ್ಲ ಆಗ್ತೈತೆ. ಇನ್ನು ಗಾಡಿ ಬಂದಮೇಲೆ ಇರೋದು. ಈಗ ಬುಕ್ ಮಾಡಕ್ಕೆ ಬಂದಿರೋದಲ್ಲ. ನನಗೆ ಫೀಲ್ ಆಯ್ತಿದೆ. ನೋಡಿ ಎರಡು ಗಾಡಿನೂ ಸೆಕೆಂಡ್ ಹೊಸದು ಫಸ್ಟ್. ಫೈನಲಿ ಗಾಡಿ ಬುಕ್ ಆಯಿತು. ಅದೇ ಫೈನಲಿ ಬುಕ್. ಹೇಳಿ ಲಾಸ್ಟಿಗೆ ಸೆಲ್ಟಾಸೇ ಬುಕ್ ಮಾಡಿದ್ವಿ. ಫಾರ್ ದಿ ಫಸ್ಟ್ ಟೈಮ್ ನ್ಯೂ ಕಾರ್. ಹೇಗೆ ಅನ್ನಿಸ್ತಾ ಇದೆ? ಯಾವ ಇವ್ರು ಕ್ರೇಟಾ ತಗೊಳ್ಬೇಕು ಅಂತ ಹೇಳ್ತಾರೆ. ಇವ್ರ ಆಸೆ ಕ್ರೇಟಾ. ನಮ್ಗಳಿಗೋಸ್ಕರ ಸೆಲ್ಟಾಸ್ 70 ಯಾವಾಗ ಬರುತ್ತೆ ಹೇಳು ಕಾರ್? ಬರುತ್ತೆ ಇನ್ನೂ 1 ಮಂತ್. 1 ಮಂತ್ ಯಾವ ಡೇ? ನಾಳೆ ಯಾವ ಡೇ? ಸಸ್ಪೆನ್ಸ್ ಯಾವ ಡೇ ಹೇಳು? ನಿಂಗೆ ಖುಷಿ ಅಲ್ಲ, ಅಷ್ಟೇ ಸಾಕು ಬಿಡು. ಅಷ್ಟೇ. ನಿನ್ನ ಖುಷಿ ಅಲ್ಲ. ಜುಲೈ ಯಾವ ಡೇಟ್? ನಮ್ಮ ಚೋಟುದು ಎಲ್ಲೋದ್ರೂ ತರಲೆ ಮುಗಿಯಲ್ಲ. ತರಲೆ ಅವನು. ಹಂಗಲ್ಲ, ಇಲ್ಲಿ ನೋಡಿ ಎಷ್ಟು ಶೋರೂಮ್ಗಳು ಹೋದ್ವಿ? 10. ಫುಲ್ ಹ್ಯಾಪಿ.
ಹ್ಯಾಪಿ ಹ್ಯಾಪಿ ಫುಲ್ ಹ್ಯಾಪಿ. ಈಗ ನನಗೆ ಓಡ್ಸಕ್ ಕೊಡೋದಲ್ಲ ಅಲ್ವಾ ಚಟ್ಟಿ? ಫ್ರೆಂಡ್ಸ್, ಇಲ್ಲಿ ನಮ್ಮ ಶಿಫ್ಟ್ ಕಾರು ಲಾಸ್ಟಾಗಿ ನಾನೊಂದ್ಸಲ ಓಡಿಸ್ತೀನಿ ಅಂದ್ಕೊಂಡು ನಾನೊಂದ್ಸಲ ಡ್ರೈವ್ ಮಾಡ್ತಾ ಇದ್ದೆ. ಇಲ್ಲಿ ಲಾಸ್ಟ್ ಡೇ ಇಲ್ಲಿ ನಮ್ಮ ವಿಂಡೋ ಹತ್ರ ಬಂದು ನೋಡ್ತಾ ಇದ್ದೆ ಆಗ ಬೆಳಗ್ಗೆದ್ದು. ಇವತ್ತು ಲಾಸ್ಟ್ ಡೇ ಎಲ್ಲ ಹೋಗುತ್ತೆ ಕಾರು ಅಂದ್ಕೊಂಡು ಸಖತ್ ಬೇಜಾರಾಗ್ತಾಯಿತ್ತು. ಅದಕ್ಕೆ ಆಗ ಬಂದು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಎಷ್ಟು ಹೊಸದಂಗೆ ಕಾಣ್ತಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿತ್ತು. ಸೊ ನಮ್ಮ ಕಾರ್ ಸೇಲ್ ಮಾಡ್ತಿದ್ದೀವಿ ಫ್ರೆಂಡ್ಸ್, ಅದೇ ತುಂಬ ಬೇಜಾರಾಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಹೊಸ ಕಾರ್ ಬರುತ್ತೆ. ಸೊ ಹೊಸ ಕಾರ್ ಬರೋವರೆಗೂ ಫೀಲ್ ಆಗುತ್ತೆ ತುಂಬ. ಸೊ ಅದ್ರ ಜೊತೆ ತುಂಬ ನೆನಪುಗಳಿದೆ, ತುಂಬ ಟ್ರಿಪ್ ಮಾಡಿದ್ದೀವಿ. ಸೊ ಫ್ರೆಂಡ್ಸ್, ಫೈನಲ್ ಆಗಿ ನಮ್ಮ ಶಿಫ್ಟ್ ಕೊಡೋ ಟೈಮ್ ಬಂದೇ ಬಿಡ್ತು ಫ್ರೆಂಡ್ಸ್. ಸಖತ್ ಬೇಜಾರಾಗ್ತಾಯಿತ್ತು. ಇಲ್ಲೇ ಹತ್ತಿರ ಇದ್ದಿದ್ದು, ಹಾಗಾಗಿ ನಾವೇ ಹೋಗಿ ಕೊಡೋಣ ಅಂದ್ಕೊಂಡು ಹೋಗ್ತಾ ಇದ್ವಿ. ಲಾಸ್ಟಾಗಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ನಾವು ವೀಡಿಯೋ ಮಾಡ್ತಾಯಿದ್ದೆ. ಈ ಮೆಮೊರಿ ಲಾಸ್ಟ್ವರೆಗೂ ಇರುತ್ತಲ್ಲ ನಮ್ಮ ಜೊತೆ ಹಾಗೇನೆ ಅಂತ. ಸೊ ಇವ್ರ ಹತ್ರ ಏನೇ ಮಾತಾಡಿದ್ರು ಏನೂ ಮಾತಾಡ್ತಾ ಇರಲಿಲ್ಲ, ತುಂಬ ಸೈಲೆಂಟಾಗಿದ್ದರು. ಕೇಳಿದ್ರೆ ಜಸ್ಟ್ ಒಂದು ಸ್ಮೈಲ್ ಮಾಡ್ತಾಯಿದ್ರು ಅಷ್ಟೇ ಫೀಲ್ ಮಾಡ್ಕೊತಾ ಇದ್ರು ಇವರು. ಯಾಕಂದರೆ ಬೆಳಗ್ಗೆ ಎದ್ದರೆ ಬೇರೆ ಏನು ಕೆಲಸ ಇಲ್ಲ ಇವ್ರಿಗೆ. ಎದ್ದ ತಕ್ಷಣ ಗಾಡಿ ವಾಶ್ ಮಾಡೋದು, ಮಳೆ ಅಂತಲೂ ನೋಡ್ತಾ ಇರಲಿಲ್ಲ, ಹೋಗಿ ಗಾಡಿ ವಾಶ್ ಮಾಡ್ತಾಯಿದ್ರು. ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ರು, ಮಾತ್ರ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ರು. ಹಾಗಾಗಿ ಅವ್ರಿಗೂ ತುಂಬ ಬೇಜಾರಾಗುತ್ತೆ ಅಲ್ವಾ. ನಮಗೆ ಅಷ್ಟು ಫೀಲ್ ಆಗ್ತಾಯಿತ್ತು, ಎಷ್ಟು ಅಳು ಬರ್ತಿತ್ತು ಗೊತ್ತಾ. ಮಕ್ಕಳು ಲಾಸ್ಟಾಗಿ ಒಂದು ಫೋಟೋ ತಗೊಂಡು ಅದ್ರ ಜೊತೆ ಹೋದ್ರು. ನಾವು ಬರೋ ಗಂಟೆ ಇರಲ್ಲ ಅಲ್ವಾ ಅಮ್ಮ, ಕಾರು ಹೋಗುತ್ತೆ ಅಲ್ವಾ ಅಂತ ಫೀಲ್ ಮಾಡ್ಕೋತಾ ಇದ್ರು ಮಕ್ಕಳು. ಸೊ ಹಾಗಾಗಿ ಫೀಲ್ ಮಾಡ್ಕೊಳ್ತಾ ಇದ್ದೀವಿ, ಅಳ್ತಾ ಇದ್ವಿ. ಬಟ್ ಅಷ್ಟು ಒಂದು ದಿನವೂ ಪ್ರಾಬ್ಲಮ್ ಕೊಡಲಿಲ್ಲ ಫ್ರೆಂಡ್ಸ್. ಕಾರ್ ತಗೊಂಡಾಗಿಂದ ಎಷ್ಟು ಟ್ರಿಪ್ ಮಾಡಿದ್ದೀವಿ ನಾವು, ಎಷ್ಟು ಲೇಟ್ ನೈಟ್ ಬರ್ತಿದ್ವಿ, ಎಲ್ಲೂ ಒಂದು ದಿನವೂ ಕೈ ಕೊಡಲಿಲ್ಲ ನಮ್ಮ ಕಾರು. ಅಷ್ಟು ಚೆನ್ನಾಗಿತ್ತು, ಹಾಗಾಗಿ ಬೇಜಾರಾಗ್ತಾಯಿತ್ತು ಅಷ್ಟೇ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಖುಷಿಯಿಂದನೇ ಕೊಡ್ತಿದ್ವಿ, ಬಟ್ ನಮ್ಮ ಜೊತೆ ಇರಲ್ಲಲ್ಲ ಅನ್ನೋದೊಂದೇ ಬೇಜಾರಿದ್ದಿದ್ದು ಅಷ್ಟೇ. ನಮ್ಮ ಕಾರ್ ತಗೊಂಡು ನಮ್ಗೆ ಒಳ್ಳೇದಾಗಿತ್ತು. ಹೊಸ ಕಾರು ಬೈ ಮಾಡಿದ್ವಿ ನಾವು. ಇನ್ಯಾರು ತಗೊಳ್ತಾ ಇದ್ದಾರೆ ಅವ್ರಿಗೂ ಒಳ್ಳೇದಾಗಲಿ, ಅವರು ಹೊಸ ಕಾರ್ಗಳು ತಗೊಳ್ಳಿ ಅಂತ ನಾವು ಕೇಳ್ಕೊಳ್ತೀವಿ ದೇವ್ರ ಹತ್ರ. ಸೊ ಅವ್ರಿಗೂ ಒಳ್ಳೇದಾಗಲಿ ಈ ಕಾರಿಂದ. ಸೊ ನೋಡಿ, ಫೈನಲಾಗಿ ಎಲ್ಲ ಪ್ರೋಸೆಸ್ ಮುಗಿಸಿ ನಾವು ಟಾಟಾ ಬೈ ಬೈ ಹೇಳಿ ಬಂದ್ವಿ. ಥ್ಯಾಂಕ್ ಯು.